ಸರ್, ಮಹದಾಯಿ ವಿಚಾರವಾಗಿ ಕೇಂದ್ರ ಸಚಿವರನ್ನ ಭೇಟಿ ಆಗ್ತೀನಿ, ಪರಿಸರ ಖಾತೆ ಸಚಿವರನ್ನ ಭೇಟಿ ಆಗ್ತೀನಿ ಅಂತ ಹೇಳಿದ್ರೆ ಏನಾದ್ರು ಟೈಮ್ ಸಿಗ್ತಾ ಸರ್? ಈಗ ಹೋಗ್ತಾ ಇದ್ದೀನಿ 2 ಗಂಟೆಗೆ ಯಾದವ್ ಅವ್ರನ್ನ, ಭೂಪೇಂದ್ರ ಯಾದವ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ಈಗ ಹೋಗ್ತಾ ಇದ್ದೀನಿ. ನಾನು ನಮ್ಮ RCS ಮತ್ತು ನಮ್ಮ MD 3 ಜನ ಕೂಡ ಹೋಗ್ತಾ ಇದ್ದೀವಿ. ನಾನು ಪ್ರಹ್ಲಾದ್ ಜೋಶಿನ ಕರ್ಕೊಂಡು ಹೋಗಬೇಕು ಅಂತಿದ್ದೆ, ಅವರು ಟೈಮ್ 3 ಗಂಟೆ ಕೊಟ್ಬಿಟ್ಟಿದ್ದಾರೆ. ಸೊ ಅವ್ರನ್ನೂ ಹೋಗಿ ಭೇಟಿ ಮಾಡ್ತೀನಿ. ಏನಾದ್ರು ಪಾಸಿಟಿವ್ ಆಗಿ ಏನಾದ್ರು ಇದೆಯಾ ಸರ್? ನೋಡೋಣ, ಯಾಕಂದ್ರೆ ಅದೊಂದು ಅನುಮತಿ ಕೊಟ್ಟರೆ ಕ್ಲಿಯರ್ ಆಗುತ್ತೆ. ಅದಕ್ಕೋಸ್ಕರ ನನ್ನ ಪ್ರಯತ್ನ ಮಾಡಬೇಕು ಅಂತೇಳಿ ಎಂಟೈರ್ ನಮ್ಮ ಫಾರೆಸ್ಟ್ ಟೀಮು ಮತ್ತು ಇವರೆಲ್ಲ ಕೂಡ ನಾವು ಹೋಗ್ತಾ ಇದ್ದೀವಿ. ಹೋಗಿ ಮಾತಾಡ್ಕೊಂಡು ಬಂದ ಮೇಲೆ ಅವರ ಏನು ರಿಯಾಕ್ಷನ್ ಇತ್ತು ಅಂತ ತಮಗೆಲ್ಲ ನಾನು ತಿಳಿಸ್ತೀನಿ. ಸರ್, ಸ್ವಾಮೀಜಿಯವರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಭಾಳಷ್ಟು ಚರ್ಚೆ ನಡೀತಾ ಇದೆ. ಮುಸ್ಲಿಮರಿಗೆ ಮತದಾನದ ಹಕ್ಕನ್ನು ಕಿತ್ಕೊಳ್ಬೇಕು, ಅವ್ರಿಗೆ ಕೊಡಬಾರ್ದು. ಸ್ವಾಮೀಜಿಯವರೆಲ್ಲ ಈ ಮತದಾನ ರಾಜಕಾರಣ ಎಲ್ಲ ದೂರ ಇದ್ದರೆ ಭಾಳ ಒಳ್ಳೆಯದು. ಇದು ಹಕ್ಕು ಎಲ್ಲರಿಗೂ ಬಂದಿರೋಂಥ, ಒಬ್ಬ ಹುಟ್ಟಿದ ಮೇಲೆ ಎಲ್ಲರಿಗೂ ಕೂಡ ಸಂವಿಧಾನದಲ್ಲಿ ಏನು ಹಕ್ಕು ಕೊಟ್ಟಿದೆ ಎಲ್ಲ ಹಕ್ಕನ್ನು ಕೊಟ್ಟಿದೆ. ಯಾವ ಸ್ವಾಮಿಗಳಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ, ದಯವಿಟ್ಟು ಇಂಥ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಮಾಡಿ ಈ ದೇಶದಲ್ಲಿ ಅಶಾಂತಿ ಮೂಡಿಸ್ಲಿಕ್ಕೆ ಯಾರು ಪ್ರಯತ್ನ ಮಾಡಬಾರ್ದು. ಸರ್, ಮಹದಾಯಿ ವಿಚಾರವಾಗಿ ಕೇಂದ್ರ ಸಚಿವರನ್ನ ಭೇಟಿ ಆಗ್ತೀನಿ, ಪರಿಸರ ಖಾತೆ ಸಚಿವರನ್ನ ಭೇಟಿ ಆಗ್ತೀನಿ ಅಂತ ಹೇಳಿದ್ರೆ ಏನಾದ್ರು ಟೈಮ್ ಸಿಗ್ತಾ ಸರ್? ಈಗ ಹೋಗ್ತಾ ಇದ್ದೀನಿ 2 ಗಂಟೆಗೆ ಯಾದವ್ ಅವ್ರನ್ನ, ಭೂಪೇಂದ್ರ ಯಾದವ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ಈಗ ಹೋಗ್ತಾ ಇದ್ದೀನಿ. ನಾನು ನಮ್ಮ RCS ಮತ್ತು ನಮ್ಮ MD 3 ಜನ ಕೂಡ ಹೋಗ್ತಾ ಇದ್ದೀವಿ. ನಾನು ಪ್ರಹ್ಲಾದ್ ಜೋಶಿನ ಕರ್ಕೊಂಡು ಹೋಗಬೇಕು ಅಂತಿದ್ದೆ, ಅವರು ಟೈಮ್ 3 ಗಂಟೆ ಕೊಟ್ಬಿಟ್ಟಿದ್ದಾರೆ. ಸೊ ಅವ್ರನ್ನೂ ಹೋಗಿ ಭೇಟಿ ಮಾಡ್ತೀನಿ. ಏನಾದ್ರು ಪಾಸಿಟಿವ್ ಆಗಿ ಏನಾದ್ರು ಇದೆಯಾ ಸರ್? ನೋಡೋಣ, ಯಾಕಂದ್ರೆ ಅದೊಂದು ಅನುಮತಿ ಕೊಟ್ಟರೆ ಕ್ಲಿಯರ್ ಆಗುತ್ತೆ. ಅದಕ್ಕೋಸ್ಕರ ನನ್ನ ಪ್ರಯತ್ನ ಮಾಡಬೇಕು ಅಂತೇಳಿ ಎಂಟೈರ್ ನಮ್ಮ ಫಾರೆಸ್ಟ್ ಟೀಮು ಮತ್ತು ಇವರೆಲ್ಲ ಕೂಡ ನಾವು ಹೋಗ್ತಾ ಇದ್ದೀವಿ. ಹೋಗಿ ಮಾತಾಡ್ಕೊಂಡು ಬಂದ ಮೇಲೆ ಅವರ ಏನು ರಿಯಾಕ್ಷನ್ ಇತ್ತು ಅಂತ ತಮಗೆಲ್ಲ ನಾನು ತಿಳಿಸ್ತೀನಿ. ಸರ್, ಸ್ವಾಮೀಜಿಯವರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಭಾಳಷ್ಟು ಚರ್ಚೆ ನಡೀತಾ ಇದೆ. ಮುಸ್ಲಿಮರಿಗೆ ಮತದಾನದ ಹಕ್ಕನ್ನು ಕಿತ್ಕೊಳ್ಬೇಕು, ಅವ್ರಿಗೆ ಕೊಡಬಾರ್ದು. ಸ್ವಾಮೀಜಿಯವರೆಲ್ಲ ಈ ಮತದಾನ ರಾಜಕಾರಣ ಎಲ್ಲ ದೂರ ಇದ್ದರೆ ಭಾಳ ಒಳ್ಳೆಯದು. ಇದು ಹಕ್ಕು ಎಲ್ಲರಿಗೂ ಬಂದಿರೋಂಥ, ಒಬ್ಬ ಹುಟ್ಟಿದ ಮೇಲೆ ಎಲ್ಲರಿಗೂ ಕೂಡ ಸಂವಿಧಾನದಲ್ಲಿ ಏನು ಹಕ್ಕು ಕೊಟ್ಟಿದೆ ಎಲ್ಲ ಹಕ್ಕನ್ನು ಕೊಟ್ಟಿದೆ. ಯಾವ ಸ್ವಾಮಿಗಳಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ, ದಯವಿಟ್ಟು ಇಂಥ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಮಾಡಿ ಈ ದೇಶದಲ್ಲಿ ಅಶಾಂತಿ ಮೂಡಿಸ್ಲಿಕ್ಕೆ ಯಾರು ಪ್ರಯತ್ನ ಮಾಡಬಾರ್ದು. ಸರ್, ಮಹದಾಯಿ ವಿಚಾರವಾಗಿ ಕೇಂದ್ರ ಸಚಿವರನ್ನ ಭೇಟಿ ಆಗ್ತೀನಿ, ಪರಿಸರ ಖಾತೆ ಸಚಿವರನ್ನ ಭೇಟಿ ಆಗ್ತೀನಿ ಅಂತ ಹೇಳಿದ್ರೆ ಏನಾದ್ರು ಟೈಮ್ ಸಿಗ್ತಾ ಸರ್? ಈಗ ಹೋಗ್ತಾ ಇದ್ದೀನಿ 2 ಗಂಟೆಗೆ ಯಾದವ್ ಅವ್ರನ್ನ, ಭೂಪೇಂದ್ರ ಯಾದವ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ಈಗ ಹೋಗ್ತಾ ಇದ್ದೀನಿ. ನಾನು ನಮ್ಮ RCS ಮತ್ತು ನಮ್ಮ MD 3 ಜನ ಕೂಡ ಹೋಗ್ತಾ ಇದ್ದೀವಿ. ನಾನು ಪ್ರಹ್ಲಾದ್ ಜೋಶಿನ ಕರ್ಕೊಂಡು ಹೋಗಬೇಕು ಅಂತಿದ್ದೆ, ಅವರು ಟೈಮ್ 3 ಗಂಟೆ ಕೊಟ್ಬಿಟ್ಟಿದ್ದಾರೆ. ಸೊ ಅವ್ರನ್ನೂ ಹೋಗಿ ಭೇಟಿ ಮಾಡ್ತೀನಿ. ಏನಾದ್ರು ಪಾಸಿಟಿವ್ ಆಗಿ ಏನಾದ್ರು ಇದೆಯಾ ಸರ್? ನೋಡೋಣ, ಯಾಕಂದ್ರೆ ಅದೊಂದು ಅನುಮತಿ ಕೊಟ್ಟರೆ ಕ್ಲಿಯರ್ ಆಗುತ್ತೆ. ಅದಕ್ಕೋಸ್ಕರ ನನ್ನ ಪ್ರಯತ್ನ ಮಾಡಬೇಕು ಅಂತೇಳಿ ಎಂಟೈರ್ ನಮ್ಮ ಫಾರೆಸ್ಟ್ ಟೀಮು ಮತ್ತು ಇವರೆಲ್ಲ ಕೂಡ ನಾವು ಹೋಗ್ತಾ ಇದ್ದೀವಿ. ಹೋಗಿ ಮಾತಾಡ್ಕೊಂಡು ಬಂದ ಮೇಲೆ ಅವರ ಏನು ರಿಯಾಕ್ಷನ್ ಇತ್ತು ಅಂತ ತಮಗೆಲ್ಲ ನಾನು ತಿಳಿಸ್ತೀನಿ. ಸರ್, ಸ್ವಾಮೀಜಿಯವರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಭಾಳಷ್ಟು ಚರ್ಚೆ ನಡೀತಾ ಇದೆ. ಮುಸ್ಲಿಮರಿಗೆ ಮತದಾನದ ಹಕ್ಕನ್ನು ಕಿತ್ಕೊಳ್ಬೇಕು, ಅವ್ರಿಗೆ ಕೊಡಬಾರ್ದು. ಸ್ವಾಮೀಜಿಯವರೆಲ್ಲ ಈ ಮತದಾನ ರಾಜಕಾರಣ ಎಲ್ಲ ದೂರ ಇದ್ದರೆ ಭಾಳ ಒಳ್ಳೆಯದು. ಇದು ಹಕ್ಕು ಎಲ್ಲರಿಗೂ ಬಂದಿರೋಂಥ, ಒಬ್ಬ ಹುಟ್ಟಿದ ಮೇಲೆ ಎಲ್ಲರಿಗೂ ಕೂಡ ಸಂವಿಧಾನದಲ್ಲಿ ಏನು ಹಕ್ಕು ಕೊಟ್ಟಿದೆ ಎಲ್ಲ ಹಕ್ಕನ್ನು ಕೊಟ್ಟಿದೆ. ಯಾವ ಸ್ವಾಮಿಗಳಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ, ದಯವಿಟ್ಟು ಇಂಥ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಮಾಡಿ ಈ ದೇಶದಲ್ಲಿ ಅಶಾಂತಿ ಮೂಡಿಸ್ಲಿಕ್ಕೆ ಯಾರು ಪ್ರಯತ್ನ ಮಾಡಬಾರ್ದು. ಸರ್, ಮಹದಾಯಿ ವಿಚಾರವಾಗಿ ಕೇಂದ್ರ ಸಚಿವರನ್ನ ಭೇಟಿ ಆಗ್ತೀನಿ, ಪರಿಸರ ಖಾತೆ ಸಚಿವರನ್ನ ಭೇಟಿ ಆಗ್ತೀನಿ ಅಂತ ಹೇಳಿದ್ರೆ ಏನಾದ್ರು ಟೈಮ್ ಸಿಗ್ತಾ ಸರ್? ಈಗ ಹೋಗ್ತಾ ಇದ್ದೀನಿ 2 ಗಂಟೆಗೆ ಯಾದವ್ ಅವ್ರನ್ನ, ಭೂಪೇಂದ್ರ ಯಾದವ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ಈಗ ಹೋಗ್ತಾ ಇದ್ದೀನಿ. ನಾನು ನಮ್ಮ RCS ಮತ್ತು ನಮ್ಮ MD 3 ಜನ ಕೂಡ ಹೋಗ್ತಾ ಇದ್ದೀವಿ. ನಾನು ಪ್ರಹ್ಲಾದ್ ಜೋಶಿನ ಕರ್ಕೊಂಡು ಹೋಗಬೇಕು ಅಂತಿದ್ದೆ, ಅವರು ಟೈಮ್ 3 ಗಂಟೆ ಕೊಟ್ಬಿಟ್ಟಿದ್ದಾರೆ. ಸೊ ಅವ್ರನ್ನೂ ಹೋಗಿ ಭೇಟಿ ಮಾಡ್ತೀನಿ. ಏನಾದ್ರು ಪಾಸಿಟಿವ್ ಆಗಿ ಏನಾದ್ರು ಇದೆಯಾ ಸರ್? ನೋಡೋಣ, ಯಾಕಂದ್ರೆ ಅದೊಂದು ಅನುಮತಿ ಕೊಟ್ಟರೆ ಕ್ಲಿಯರ್ ಆಗುತ್ತೆ. ಅದಕ್ಕೋಸ್ಕರ ನನ್ನ ಪ್ರಯತ್ನ ಮಾಡಬೇಕು ಅಂತೇಳಿ ಎಂಟೈರ್ ನಮ್ಮ ಫಾರೆಸ್ಟ್ ಟೀಮು ಮತ್ತು ಇವರೆಲ್ಲ ಕೂಡ ನಾವು ಹೋಗ್ತಾ ಇದ್ದೀವಿ. ಹೋಗಿ ಮಾತಾಡ್ಕೊಂಡು ಬಂದ ಮೇಲೆ
ಅವರ ಏನು ರಿಯಾಕ್ಷನ್ ಇತ್ತು ಅಂತ ತಮಗೆಲ್ಲ ನಾನು ತಿಳಿಸ್ತೀನಿ. ಸರ್, ಸ್ವಾಮೀಜಿಯವರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಬಹಳಷ್ಟು ಚರ್ಚೆ ನಡೀತಾ ಇದೆ. ಮುಸ್ಲಿಮರಿಗೆ ಮತದಾನದ ಹಕ್ಕನ್ನು ಕಿತ್ಕೊಳ್ಬೇಕು, ಅವ್ರಿಗೆ ಕೊಡಬಾರ್ದು. ಸ್ವಾಮೀಜಿಯವರೆಲ್ಲ ಈ ಮತದಾನ ರಾಜಕಾರಣ ಎಲ್ಲ ದೂರ ಇದ್ದರೆ ಭಾಳ ಒಳ್ಳೆಯದು. ಇದು ಹಕ್ಕು ಎಲ್ಲರಿಗೂ ಬಂದಿರೋಂಥ, ಒಬ್ಬ ಹುಟ್ಟಿದ ಮೇಲೆ ಎಲ್ಲರಿಗೂ ಕೂಡ ಸಂವಿಧಾನದಲ್ಲಿ ಏನು ಹಕ್ಕು ಕೊಟ್ಟಿದೆ ಎಲ್ಲ ಹಕ್ಕನ್ನು ಕೊಟ್ಟಿದೆ. ಯಾವ ಸ್ವಾಮಿಗಳಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ, ದಯವಿಟ್ಟು ಇಂಥ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಮಾಡಿ ಈ ದೇಶದಲ್ಲಿ ಅಶಾಂತಿ ಮೂಡಿಸ್ಲಿಕ್ಕೆ ಯಾರು ಪ್ರಯತ್ನ ಮಾಡಬಾರ್ದು. ಸರ್, ಮಹದಾಯಿ ವಿಚಾರವಾಗಿ ಕೇಂದ್ರ ಸಚಿವರನ್ನ ಭೇಟಿ ಆಗ್ತೀನಿ, ಪರಿಸರ ಖಾತೆ ಸಚಿವರನ್ನ ಭೇಟಿ ಆಗ್ತೀನಿ ಕೇಳಿದ್ರೆ ಏನಾದ್ರು ಟೈಮ್ ಸಿಗ್ತಾ ಸರ್? ಈಗ ಹೋಗ್ತಾ ಇದ್ದೀನಿ 2 ಗಂಟೆಗೆ ಭೂಪೇಂದ್ರ ಯಾದವ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ಈಗ ಹೋಗ್ತಾ ಇದ್ದೀನಿ. ನಾನು ನಮ್ಮ RCS ಮತ್ತು ನಮ್ಮ MD 3 ಜನ ಕೂಡ ಹೋಗ್ತಾ ಇದ್ದೀವಿ. ನಾನು ಪ್ರಹ್ಲಾದ್ ಜೋಶಿನೂ ಕರ್ಕೊಂಡು ಹೋಗಬೇಕು ಅಂತಿದ್ದೆ, ಅವರು ಟೈಮ್ 3 ಗಂಟೆ ಕೊಟ್ಬಿಟ್ಟಿದ್ದಾರೆ. ಸೊ ಅವ್ರನ್ನೂ ಹೋಗಿ ಭೇಟಿ ಮಾಡ್ತೀನಿ. ಏನಾದ್ರು ಪಾಸಿಟಿವ್ ಆಗಿ ಏನಾದ್ರು ಇದೆಯಾ ಸರ್? ನೋಡೋಣ, ಯಾಕಂದ್ರೆ ಅದೊಂದು ಅನುಮತಿ ಕೊಟ್ಟರೆ ಕ್ಲಿಯರ್ ಆಗುತ್ತೆ. ಅದಕ್ಕೋಸ್ಕರ ನನ್ನ ಪ್ರಯತ್ನ ಮಾಡಬೇಕು ಅಂತೇಳಿ ಎಂಟೈರ್ ನಮ್ಮ ಫಾರೆಸ್ಟ್ ಟೀಮು ಮತ್ತು ಇವರೆಲ್ಲ ಕೂಡ ನಾವು ಹೋಗ್ತಾ ಇದ್ದೀವಿ. ಹೋಗಿ ಮಾತಾಡ್ಕೊಂಡು ಬಂದ ಮೇಲೆ ಅವರ ಏನು ರಿಯಾಕ್ಷನ್ ಇತ್ತು ಅಂತ ತಮಗೆಲ್ಲ ನಾನು ತಿಳಿಸ್ತೀನಿ. ಸರ್, ಸ್ವಾಮೀಜಿಯವರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಬಹಳಷ್ಟು ಚರ್ಚೆ ನಡೀತಾ ಇದೆ. ಮುಸ್ಲಿಮರಿಗೆ ಮತದಾನದ ಹಕ್ಕನ್ನು ಕಿತ್ಕೊಳ್ಬೇಕು, ಅವ್ರಿಗೆ ಕೊಡಬಾರ್ದು. ಸ್ವಾಮೀಜಿಯವರೆಲ್ಲ ಈ ಮತದಾನ ರಾಜಕಾರಣ ಎಲ್ಲ ದೂರ ಇದ್ದರೆ ಭಾಳ ಒಳ್ಳೆಯದು. ಇದು ಹಕ್ಕು ಎಲ್ಲರಿಗೂ ಬಂದಿರೋಂಥ, ಒಬ್ಬ ಹುಟ್ಟಿದ ಮೇಲೆ ಎಲ್ಲರಿಗೂ ಕೂಡ ಸಂವಿಧಾನದಲ್ಲಿ ಏನು ಹಕ್ಕು ಕೊಟ್ಟಿದೆ ಎಲ್ಲ ಹಕ್ಕನ್ನು ಕೊಟ್ಟಿದೆ. ಯಾವ ಸ್ವಾಮಿಗಳಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ, ದಯವಿಟ್ಟು ಇಂಥ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಮಾಡಿ ಈ ದೇಶದಲ್ಲಿ ಅಶಾಂತಿ ಮೂಡಿಸ್ಲಿಕ್ಕೆ ಯಾರು ಪ್ರಯತ್ನ ಮಾಡಬಾರ್ದು. ಸರ್, ಮಹದಾಯಿ ವಿಚಾರವಾಗಿ ಕೇಂದ್ರ ಸಚಿವರನ್ನ ಭೇಟಿ ಆಗ್ತೀನಿ, ಪರಿಸರ ಖಾತೆ ಸಚಿವರನ್ನ ಭೇಟಿ ಆಗ್ತೀನಿ ಕೇಳಿದ್ರೆ ಏನಾದ್ರು ಟೈಮ್ ಸಿಗ್ತಾ ಸರ್? ಈಗ ಹೋಗ್ತಾ ಇದ್ದೀನಿ 2 ಗಂಟೆಗೆ ಭೂಪೇಂದ್ರ ಯಾದವ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ಈಗ ಹೋಗ್ತಾ ಇದ್ದೀನಿ. ನಾನು ನಮ್ಮ RCS ಮತ್ತು ನಮ್ಮ MD 3 ಜನ ಕೂಡ ಹೋಗ್ತಾ ಇದ್ದೀವಿ. ನಾನು ಪ್ರಹ್ಲಾದ್ ಜೋಶಿನೂ ಕರ್ಕೊಂಡು ಹೋಗಬೇಕು ಅಂತಿದ್ದೆ, ಅವರು ಟೈಮ್ 3 ಗಂಟೆ ಕೊಟ್ಬಿಟ್ಟಿದ್ದಾರೆ. ಸೊ ಅವ್ರನ್ನೂ ಹೋಗಿ ಭೇಟಿ ಮಾಡ್ತೀನಿ. ಏನಾದ್ರು ಪಾಸಿಟಿವ್ ಆಗಿ ಏನಾದ್ರು ಇದೆಯಾ ಸರ್? ನೋಡೋಣ, ಯಾಕಂದ್ರೆ ಅದೊಂದು ಅನುಮತಿ ಕೊಟ್ಟರೆ ಕ್ಲಿಯರ್ ಆಗುತ್ತೆ. ಅದಕ್ಕೋಸ್ಕರ ನನ್ನ ಪ್ರಯತ್ನ ಮಾಡಬೇಕು ಅಂತೇಳಿ ಎಂಟೈರ್ ನಮ್ಮ ಫಾರೆಸ್ಟ್ ಟೀಮು ಮತ್ತು ಇವರೆಲ್ಲ ಕೂಡ ನಾವು ಹೋಗ್ತಾ ಇದ್ದೀವಿ. ಹೋಗಿ ಮಾತಾಡ್ಕೊಂಡು ಬಂದ ಮೇಲೆ ಅವರ ಏನು ರಿಯಾಕ್ಷನ್ ಇತ್ತು ಅಂತ ತಮಗೆಲ್ಲ ನಾನು ತಿಳಿಸ್ತೀನಿ. ಸರ್, ಸ್ವಾಮೀಜಿಯವರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಬಹಳಷ್ಟು ಚರ್ಚೆ ನಡೀತಾ ಇದೆ. ಮುಸ್ಲಿಮರಿಗೆ ಮತದಾನದ ಹಕ್ಕನ್ನು ಕಿತ್ಕೊಳ್ಬೇಕು, ಅವ್ರಿಗೆ ಕೊಡಬಾರ್ದು. ಸ್ವಾಮೀಜಿಯವರೆಲ್ಲ ಈ ಮತದಾನ ರಾಜಕಾರಣ ಎಲ್ಲ ದೂರ ಇದ್ದರೆ ಭಾಳ ಒಳ್ಳೆಯದು. ಇದು ಹಕ್ಕು ಎಲ್ಲರಿಗೂ ಬಂದಿರೋಂಥ, ಒಬ್ಬ ಹುಟ್ಟಿದ ಮೇಲೆ ಎಲ್ಲರಿಗೂ ಕೂಡ ಸಂವಿಧಾನದಲ್ಲಿ ಏನು ಹಕ್ಕು ಕೊಟ್ಟಿದೆ ಎಲ್ಲ ಹಕ್ಕನ್ನು ಕೊಟ್ಟಿದೆ. ಯಾವ ಸ್ವಾಮಿಗಳಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ, ದಯವಿಟ್ಟು ಇಂಥ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಮಾಡಿ ಈ ದೇಶದಲ್ಲಿ ಅಶಾಂತಿ ಮೂಡಿಸ್ಲಿಕ್ಕೆ ಯಾರು ಪ್ರಯತ್ನ ಮಾಡಬಾರ್ದು.